ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಲ್ಲೇ ಈ ರೇಂಜ್ ಆಗಿದೆ ಅಂತಂದ್ರೆ ಜನ ರೈಡರ್ಸ್ ಹೋಗ್ತಾ ಇದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೊಂದು 1 hour ಅಲ್ಲೆಲ್ಲ ರೀಚ್ ಆಗ್ತೀವಿ. ಬ್ಯಾಡ್ ನ್ಯೂಸ್ ಏನಂದ್ರೆ GoPro ಮೌಂಟ್ ಕಟ್ ಆಗೋಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದಿ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್. ಸೊ ವಿಷಯ ಏನಪ್ಪ ಅಂದರೆ, ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ಇದು ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ರೈಡ್ ಆಗಿರುತ್ತೆ. ಸೊ ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ. ಬೆಳಗ್ಗೆನೇ ಅವ್ರ ಕಡೆ ಉಗಿಸ್ಕೊಳ್ಳೋದು ಬೇಡ, ಬನ್ನಿ ಡೈರೆಕ್ಟಾಗಿ ಅಲ್ಲಿ ಹೋಗಿ ಸಿಗೋಣ. ಏನ್ರ ಇಷ್ಟು ಬೆಳಗ್ಗೆ ಎಲ್ಲ ಹೊರಟಿದ್ದೀರಾ? ನನ್ನ ಮಗನೇ ಕಾಯ್ತಾ ಇದೆ, ಯಾವ ಮೇಲೆ ಇದಾಗ್ಬಿಡಲ್ಲ ಅಂತ. ಫಸ್ಟ್ ಇವನು ರಿಪ್ಲೈ ಮಾಡಲಿ, ಆಮೇಲೆ ರೆಡಿ ಆಗೋಣ ಅಂತ ಕಾಯ್ತಾ ಇದ್ದೆ. ನೀನು ಫೋನ್ ಮಾಡಿದ ತಕ್ಷಣ ರೆಡಿಯಾಗಿ ಓಡ್ ಬಂದೆ. ಅವನಿಗೆ ಫ್ಲೈಟಲ್ಲಿ ಹೋದಂಗೆ ಗೊತ್ತಾ ಇರ್ಬೇಕು ಅವನು. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಟೈಮ್ ಈಗ 6:35 ಬೆಳಿಗ್ಗೆ. ಓಹೋ, ನೋಡ್ತಿರ್ಬೋದು ಬೆಂಗಳೂರು ಎಷ್ಟು ಚಳಿಮಯವಾಗಿದೆ. ನಾವಿವತ್ತು ಹೊರಟಿರೋದು ಪೆನಗೊಂಡ ಫೋರ್ಟ್ಗೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ಕರೆಕ್ಟಾಗಿ ಏನು ತೋರಿಸ್ತಿಲ್ಲ, ಬಟ್ ಆ ಏರ್ಪಿನ್ ಬೆಂಡ್ಸ್ ಇರೋ ರೋಡ್ ಮಾತ್ರ ಕ್ರೇಜಿಯಾಗಿದೆ ಅಂತ ಹೇಳ್ಬೋದು. ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ಪ್ಲೇಸ್ನ ನೋಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟಿರಿ. ನಾವು ಹೋಗ್ತಿರೋದು ಗುರುಮೂರ್ತಿ ಕಸಿನ್ನು ಮತ್ತೆ ಪವನ್. ಪ್ಲಾನ್ ಮಾಡೋವಾಗ ಇಷ್ಟು ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಯಾರಾದ್ರೂ ಇಬ್ರು ಮಾತ್ರ ಹೋಗ್ತೀವಿ ಅನ್ಕೊಂಡಿದ್ದೆ. ಏನ್ ನಾವು ಹೋಗ್ತಾ ಇರೋದು ಫೋರ್ಟ್ ಅಂತ ಅಲ್ಲ, ಅಲ್ಲಿ ಇರುವಂತಹ ಏರ್ಪಿನ್ ಬೆಂಡ್ಸ್ ಆ ರೋಡ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿರೋದ್ರಿಂದ ಡೆಸ್ಟಿನೇಷನ್ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆ ರೋಡ್ಗೆ ಎಂಟ್ರಿ ಕೊಟ್ಟು ಆ ಏರ್ಪಿನ್ ಬೆಂಡ್ಸ್ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದೀವಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಲ್ಲೇ ಈ ರೇಂಜ್ ಆಗಿದೆ ಅಂತಂದ್ರೆ ಇನ್ನ ಹಿಲ್ ಸ್ಟೇಷನ್ಸ್ ಅಲ್ಲೆಲ್ಲ ಹೇಗಿರುತ್ತೆ, ಫಾರ್ ಎಕ್ಸಾಂಪಲ್ ನಂದಿ ಹಿಲ್ಸು, ಸ್ಕಂದಗಿರಿ ಹಿಲ್ಸು ಹೇಗಿರುತ್ತೆ ನೆನ್ಸ್ಕೊಂಡ್ರೆ ಒಂಥರ ಜುಮ್ ಅನ್ನತ್ತೆ ಗುರು. ಇದೇ ಫೀಲಲ್ಲೇ ಹೋಗ್ಬೇಕು ಅಂತ ಆಸೆ ಇತ್ತು. ಸೊ ಒಳ್ಳೆ ಫೀಲ್ ಕೊಡ್ತಾ ಇದೆ, ಮಾತ್ರ ಒಳ್ಳೆ ಥ್ರಿಲ್ ಇದೆ. ಸೊ ಯಾರಾದರೂ ರೈಡ್ಸ್ ಪ್ಲಾನ್ ಮಾಡೋಗಿದ್ರೆ ಡಿಸೆಂಬರ್ ಆ್ಯಂಡ್ ಸ್ಟಾರ್ಟಿಂಗ್ ಜನವರಿ ಒಂದು 15th ಒಳಗಡೆ ಪ್ಲ್ಯಾನ್ ಮಾಡಿಕೊಂಡ್ರೆ ಎವ್ರಿ ಇಯರು ಸೊ ಆ ರೈಡ್ ಮಾಡೋ ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ಜನ ರೈಡರ್ಸ್ ಹೋಗ್ತಾ ಇದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಬಾ ಯಾವ ರೇಂಜಿಗೆ ಫಾಗಿದೆ ಅಂತಂದರೆ ಒಂದು 50 meters ವಿಸಿಬಿಲಿಟಿ ಇರ್ಬೋದು ಅಷ್ಟೇ. ಅದ್ರ ಮೇಲೆ ಫುಲ್ ಫಾಗ್ ಕಟ್ಟಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿ ಲೆಫ್ಟ್ ಹೋದ್ರೆ ಸೀದಾ ನಂದಿ ಹಿಲ್ಸ್ ಕಡೆಗೆ ಹೋಗ್ಬೋದು. ಸೊ ಮೋಸ್ಟ್ ಆಫ್ ದ ಬೈಕರ್ಸ್ ಎಲ್ಲ ನಂದಿ ಹಿಲ್ಸ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಆ್ಯಸ್ ಎ ಸಂಡೇ ರೈಡು. ನಾವು ನಂದಿ ಹಿಲ್ಸ್ಗೆ ಹೋಗಿ ಬೇಜಾರಾಗಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗೋಣ ಅಂತ ಪೆನಗೊಂಡ ಫೋರ್ಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಸನ್ರೈಸ್ ಕೂಡ ಆಗ್ತಿದೆ, ಕಾಣಿಸ್ತಿರ್ಬೋದು. ಏನ್ ವ್ಯೂ ಗುರು. ಲೆಫ್ಟಲ್ಲಿ ಮೌಂಟೇನ್ಸು, ರೈಟಲ್ಲಿ ಸನ್ರೈಸು, ಮಧ್ಯದಲ್ಲಿ ಫಾಗಿ ರೋಡು. ಇದಕ್ಕಿಂತ ಸ್ವರ್ಗ ಬೇಕಾ ಗುರು.
ಆಡಿಯೋ ಕ್ವಾಲಿಟಿ ಹೇಗೆ ಬರ್ತಾ ಇದೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ. ಯಾಕೆ ಅಂತಂದರೆ ಮೋಟೋ ವ್ಲಾಗಿಂಗ್ ಮಾಡಿರೋದು ತುಂಬಾ ಕಡಿಮೆ. ಸೊ ಇಲ್ಲಿಂದ ಮೋಟೋ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಕುತ್ಕೊಂಡಾಗ ಗೊತ್ತಾಗತ್ತೆ. ಇನ್ ಕೇಸ್ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ ಅಡ್ಜಸ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಚಲೋ ಬಾಯ್ಸ್. ಆಲ್ಮೋಸ್ಟ್ ಮನೆಯಿಂದ 135 ಕಿಲೋಮೀಟರ್ಸ್ ಅಷ್ಟೇ ಗುರು ಇರೋದು. ಸೊ ಇನ್ನೊಂದು 70-80 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ಸೊ ಲೈಟಾಗಿ ಏನಾದರೂ ತಿನ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡೋಣ, ಬನ್ನಿ. ಸರ್ ಬಿಗ್ ಫ್ಯಾನ್ ಸರ್. ಥ್ಯಾಂಕ್ ಯು. ಪರವಾಗಿಲ್ಲ, ಆಶೀರ್ವಾದ ತೊಗೊಳ್ಳಿ, ಬನ್ನಿ ಆಶೀರ್ವಾದ. ಇದೆಲ್ಲ ಎಡಿಟ್ ನಡೀರಪ್ಪ, ಏನಾದರೂ ಹಾಕೊಳ್ಳೋಣ ಫಸ್ಟ್. 1 hour later. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೈಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನೊಂದು 40-50 ಕಿಲೋಮೀಟರ್ಸ್ ಇದೆ ಪೆನಗೊಂಡ. ಟೈಮ್ ಬಂದು ಈಗ 8:35. ಇನ್ನೊಂದು 1 ಅವರಲ್ಲೆಲ್ಲ ರೀಚ್ ಆಗ್ತೀವಿ. ಸೊ ಬನ್ನಿ. ಈ ಗೋಪುರ ಅವಾಗವಾಗ ಗ್ಲಿಚ್ ಆಗ್ತಾ ಇದೆ ಗುರು, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಯಾರಿಗಾದ್ರೂ ಐಡಿಯಾ ಇದ್ದರೆ ಹೇಳಿ ಏನು ಮಾಡ್ಬೋದು ಅಂತ. ಅವಾಗವಾಗ ಆಫ್ ಆಗುತ್ತೆ, ಆನ್ ಆಗಲ್ಲ, ಬ್ಯಾಟ್ರಿ ತೆಗೆದು ಹಾಕಬೇಕಾಗತ್ತೆ. ಏನಿರ್ಬೋದು ಇದರ ರಹಸ್ಯ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾನು ಈ ರೈಡ್ ಹೋಗ್ತಾ ಇರೋದು ಬಂದು 14th January, ಸಂಕ್ರಾಂತಿ ಹಿಂದಿನ ದಿನ. ಬಟ್ ವಿಡಿಯೋ ಅಪ್ಲೋಡ್ ಮಾಡೋದು ಮೇ ಬಿ ಇಲ್ಲಿಂದ ಒಂದು 2-3 ವೀಕ್ಸ್ ಆಗ್ಬೋದು. ಇನ್ಸ್ಟೆಂಟ್ ಅಪ್ಡೇಟ್ಗೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಆ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಾಗೇಪಲ್ಲಿ 1 ಕಿಲೋಮೀಟರ್. ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ ಗುರು ಪೆನಗೊಂಡ. ನೋಡೋಣ, ಅಲ್ಲಿ ಫೋರ್ಟ್ ಇದೆಯೋ ಇಲ್ವೋ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮ್ಯಾಪ್ಸೆಲ್ಲ ನೋಡಿದ್ರೆ ಜಸ್ಟ್ ಚಿಕ್ಕದಾಗಿ ಯಾವುದೋ ಒಂದು ಮಂಟಪ ಥರ ಇದೆ, ಅದೇ ಫೋರ್ಟಾ ಇಲ್ಲಾಂದರೆ ಫೋರ್ಟ್ ನಿಜವಾಗ್ಲೂ ಇದೆಯಾ? ಅಲ್ಲಿ ಹೋಗಿ ಯಾರನ್ನಾದ್ರೂ ಲೋಕಲೈಟ್ಸ್ನ ಕೇಳೋಣ. ರೋಡ್ ಮಾತ್ರ ಕ್ಲಾಸ್ ಆಗಿದೆ ಗುರು. ಪೆನಗೊಂಡ 36, ಅನಂತಪುರ 114. ಬಾಗೇಪಲ್ಲಿ ಟೋಲ್ ಬಿಟ್ಟು ಮುಂದೆ ಬಂದಾಗ ನಿಮಗೆ ಈ ಸರ್ಕಲ್ ಸಿಗುತ್ತೆ. ಇಲ್ಲಿ ಲೆಫ್ಟ್ ತಗೊಂಡು ಒಂದು 20 ಕಿಲೋಮೀಟರ್ಸ್ ಹೋದರೆ ಲೇಪಾಕ್ಷಿ, ಒನ್ ಆಫ್ ದ ಹಿಸ್ಟಾರಿಕಲ್ ಟೆಂಪಲ್ ಇದೆ. ಚೆನ್ನಾಗಿದೆ, ಯಾರ್ಯಾರು ನೋಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಇಂಥ ಕಡೆ ಎಲ್ಲ ನಿಧಾನಕ್ಕೆ ಹೋಗೋದು ಉತ್ತಮ. ಈ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿರ್ಬೋದು, ಫ್ಲೈಟ್ಸ್ ಇರ್ಬೋದು, ಟ್ರೈನ್ ಇರ್ಬೋದು, ಸ್ಲೀಪರ್ ಕೋಚು, ಬಸ್ಸು, AC, ಕಾರು, ಏನೇ ಇದ್ರೂ ನಿಜವಾದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಬೈಕ್ ರೈಡ್ ಮಾಡಬೇಕು. ಇದರಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಸಿಗಲ್ಲ ಗುರು. ಸೊ ಬೆಂಗಳೂರು ಹೈದರಾಬಾದ್ ಹೈವೇಯಿಂದ ಈಗ ಲೆಫ್ಟ್ ಡೈವರ್ಷನ್ ತಗೊಂಡ್ರೆ ನಿಮಗೆ ಇಲ್ಲೇ ಪೆನಗೊಂಡ ಫೋರ್ಟ್ ಅಂತ ದೊಡ್ಡದಾಗಿ ಹಾಕಿದ್ದಾರೆ. ಏರ್ ಪಿನ್ ಬೆಂಡ್ಸ್ ಮಾತ್ರ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಗುರು.
ಸೊ ಈ ಥರ ಏರ್ ಪಿನ್ ಬೆಂಡ್ಸು ಕಾರ್ನರಿಂಗ್ ಮಾಡೋರಿಗೆ ಅಂತೂ ಒಳ್ಳೆ ಜಾಗ ಇದಂತೂ. ಒನ್ಸ್ ಇನ್ ಎ ಲೈಫ್ ಟೈಮ್ ಎಲ್ಲನೂ ನೋಡಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಕನ್ಸಿಡರ್ ಮಾಡೋದಾದರೆ ಇದು ಒಂದು ಜಾಗ. ಏರ್ ಪಿನ್ ಬೆಂಡ್ಸ್ ಎಲ್ಲನೂ ಎಂಜಾಯ್ ಮಾಡೋದಕ್ಕೆ ನಮ್ಮ ಹುಡುಗರು ಬೆಂಗಳೂರಿಂದ ಕುಳ್ಳಿ ಹಿಲ್ಸ್ ಕಡೆಗೆ ಹೋಗ್ತಾ ಇದ್ರು. ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಈ ಪೆನಗೊಂಡಾಗೆ ಬರ್ಬೋದು. ರೋಡ್ ಕೂಡ ಅಷ್ಟೇ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಏರ್ ಪಿನ್ ಬೆಂಡ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಗುರು. ನೋಡೋದಕ್ಕೆ ಜಾಗ ಇಲ್ಲ ಅಂದ್ರೂ ಆರಾಮಾಗಿ ಇಲ್ಲಿ ಕಾರ್ನರ್ ಮಾಡೋದಕ್ಕೆ ಮಾತ್ರ ಬರ್ಬೋದು. ಬಂದಿದ್ದಕ್ಕೂ ವರ್ತ್ ಅನಿಸುತ್ತೆ ನಿಮ್ಗೆ ಇಲ್ಲಿ ರೈಡ್ ಮಾಡ್ತಿದ್ರೆ. ಇಲ್ಲೇ ಡೆಡ್ ಎಂಡು, ರೋಡ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ಸುಮ್ಮನೆ ಒಂದು ರೌಂಡು ಓಡಾಡಿಕೊಂಡು ಬರೋಣ ಬನ್ನಿ. ಇದೇ ಫೋಟೋ, ಬನ್ನಿ ಫೋಟೋ ಒಳಗಡೆ ಏನಿದೆ ನೋಡೋಣ. ಓಹೋ ಏನಾದರೂ ಇದೆಯಾ? ಏನಾದರೂ ಕಾಣಿಸುತ್ತಾ ನೋಡಪ್ಪ ಇಲ್ಲಿಂದ? ಯಲಹಂಕ ಕಾಣಿಸ್ತಿದ್ಯಾ ನೋಡಿ. ಮೇಂಟೈನ್ ಮಾಡಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ದೇವಸ್ಥಾನ ಅನ್ಸುತ್ತೆ. ವಿಡಿಯೋ எடுத்துருங்க அப்புறமா தேவையான போட்டோ ஸ்னாப் எடுத்து ஸ்னிப் எடுத்துருங்க. எங்கோ ಬಂದಿದೆ ನೋಡ್ಕೋ ಬ್ರೋ. ಬೆಟರ್ ಫೋಟೋಶಾಪ್ ಮಾಡ್ಕೊಂಬಿಡಿ. ಮತ್ತೆ ಇಲ್ಲೂ ಜಾಸ್ತಿ ಜನ ಹಾಕ್ಬಿಟ್ಟಿದಾರೋ. ಯಾರು ಇಲ್ಲ, ಯಾರು ಇಲ್ಲ. ಬೇಗ 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 ಓಡು 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 ಓಡು. ಹೆಂಗ್ ಬೇಕೋ ನಿಂತ್ಕೊಂಬಿಡು. ಒಂದು, ಎರಡು, ಮೂರು. ಕಮಾನ್ ಇರೇ ಅವ್ರು ಬಂದ್ಬಿಡ್ಲಿ. ಇಲ್ಲ ಅವ್ರು ಬಂದ್ಬಿಡ್ಲಿ ಸರ್, ಒಂದ್ ನಿಮಿಷ ಬಂದ್ಬಿಡ್ಲಿ ಸರ್ ಬೇಗ. ಎಲ್ಲರೂ ಫೋಟೋ ಶೂಟ್ಗೋಸ್ಕರ ಕಾಯ್ತಾ ಇದೀವಿ ಇಲ್ಲಿ ಜಾಗನ. ಫೋಟೋ ಸೆಷನ್ಸ್ ಆಯಿತು. ಈಗ ಇಲ್ಲಿಂದ ನೆಕ್ಸ್ಟ್ ಯಾವುದಾದ್ರು ಪ್ಲೇಸ್ ಇದ್ದರೆ ನೋಡಿಕೊಂಡು ಹೊರಡೋಣ ಬನ್ನಿ. ಹೆಂಗಿತ್ತಪ್ಪ ಫೋಟೋ? ರೈಡ್ಗೋಸ್ಕರ ಬರ್ಬೋದು. ಫೋಟೋ ನೋಡೋಕ್ಕಷ್ಟೇನಿಲ್ಲ, ಜನ ತುಂಬ್ಕೊಬಿಟ್ಟಿದ್ದಾರೆ. ಮೇ ಬಿ ಮಾತುಗಳು ಸ್ಪ್ರೆಡ್ ಆಗಿ ಇಷ್ಟೆಲ್ಲ ಆಗಿದೆ. ಬೈಕಲ್ಲಿ ತೋರಿಸಿ ಸ್ವಲ್ಪ ಎಷ್ಟೊಂದು ಬೈಕ್ಸ್ ಇದೆ, ಎಷ್ಟೊಂದು ಜನ ಇದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಫಾರಿನ್ ಬೈಕ್ಸ್ ಆ್ಯಂಡ್ ಆಲ್ ಯಂಗ್ಸ್ಟರ್ಸ್. ಹೇಗೆ ಅನ್ನಿಸ್ತು ಬ್ರೋ? ಸೂಪರಾ? ಆನೆಸ್ಟ್ ಒಪಿನಿಯನ್ ಹೇಳಿ, ಪರವಾಗಿಲ್ಲ. ತುಂಬ ದಿವಸ ಆಗಿತ್ತು ಒಂದು ರೈಡ್ ಬಂದು, ಇಷ್ಟು ದೂರ ಒಂದು ಬೈಕ್ ರೈಡ್ ಬಂದಿದ್ದು ಖುಷಿ ಆಯಿತು ನನಗೆ. ಜಾಗ ಸೊ ರೈಡ್ ಇಷ್ಟ ಆಯಿತು, ಫೋರ್ಟ್ ಇಷ್ಟ ಆಗಿಲ್ಲ. ಫೋಟೋ ಇಷ್ಟ ಆಯಿತು ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ನಮ್ಮ ಮನಸ್ಸಿನಲ್ಲಿ ಉಳಿಯುವ ಪ್ರಶ್ನೆ ಈಗೂ ಹೊಟ್ಟೆ. ಸೊ ಫೋರ್ಟ್ ಅಂತ ಏನಿಲ್ಲ. ಸೊ ಪ್ಲೇಸಸ್ ನೋಡಬೇಕು ಅಂತ ಬರೋರಿಗೆ ಜಾಗ ರೆಕಮೆಂಡೆಡ್ ಅಲ್ಲ. ನೀವು ಜರ್ನಿನ ಎಂಜಾಯ್ ಮಾಡ್ಕೊ ಬರ್ತೀರಾ, ಒಂದು ಸಣ್ಣ ಒಂದು ರೈಡ್ ಆಗುತ್ತೆ, ಇಲ್ಲ ವೀಕೆಂಡ್ ಬ್ರೇಕ್ಫಾಸ್ಟ್ ರೈಡ್ ಥರ ಪ್ಲ್ಯಾನ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ಬರ್ಬೋದು. ಆ್ಯಂಡ್ ಫೋಟೋಶೂಟ್, ರೀಲ್ಸು, ಫೋಟೋಸ್ ಬೇಕು ಅನ್ನೋರಿಗೆ ಒಳ್ಳೆ ಹೇರ್ ಪಿನ್ ಬೆಂಡ್ಸ್ ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಒನ್ ಟೈಮ್ ವಿಸಿಟ್ ಮಾಡ್ಬೋದು ಗುರು, ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಸೊ ನಮ್ಮ ಹುಡುಗರು ಆಲ್ರೆಡಿ ಜಾಗ ಇಟ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಇಷ್ಟು ಜನರ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಏರ್ ಪಿನ್ ಬೆಂಡ್ ಹತ್ರ ಫೋಟೋಸ್ ತೊಗೊಳ್ಳೋಣ ಅಂತ.
ಒಂದು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ಸೀದಾ ಮನೆ ಕಡೆಗೆ ಹೊರಡೋದ, ಇಲ್ಲ ಯಾವುದಾದ್ರೂ ಪ್ಲೇಸಸ್ ನಿಯರ್ ಬೈ ಕವರ್ ಮಾಡೋಕ್ಕಾಗತ್ತಾ ನೋಡಿಕೊಂಡು ಅಲ್ಲಿಂದ ಡಿಸೈಡ್ ಮಾಡ್ತೀವಿ. ಸೊ ಏನಿದೆ ಅಪ್ಡೇಟ್ ಮಾಡ್ತೀನಿ, ಬನ್ನಿ. ನೆಕ್ಸ್ಟು ಎಲ್ಲಾದರೂ ಒಂದು ಚಿಕ್ಕದಾಗಿ ಬ್ರೇಕ್ ಹಾಕ್ಕೊಂಡು ಡಿಸೈಡ್ ಮಾಡೋಣ ನೆಕ್ಸ್ಟು ಎಲ್ಲಿಗೆ ಹೋಗೋದು, ಏನು ಕತೆ ಎಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಯರ್ ಬೈ ಅಲ್ಲಿ ಒಂದು ಕುಂಭಕರ್ಣನ ಸ್ಟ್ಯಾಚ್ಯೂ ಒಂದಿದೆ. ಸೊ ಅದನ್ನೊಂದು ನೋಡಿಕೊಂಡು ಅಲ್ಲಿಂದ ಸೀದಾ ಲೇಪಾಕ್ಷಿ ಮುಗಿಸ್ಕೊಂಡು ಮನೆ ಕಡೆಗೆ. ಸೊ ಪ್ಲ್ಯಾನಲ್ಲಿ ಚೇಂಜು, ಕುಂಭಕರ್ಣ ಸ್ಟ್ಯಾಚ್ಯೂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. 73 ಕಿಲೋಮೀಟರ್ ಇರೋ ಕಾರಣ ಅದನ್ನು ಕ್ಯಾನ್ಸಲ್ ಮಾಡಿ ಡೈರೆಕ್ಟಾಗಿ ಈಗ ಲೇಪಾಕ್ಷಿ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಫೈನಲಿ ಲೇಪಾಕ್ಷಿ ಹತ್ರ ಬಂದಿದ್ದೀವಿ. ಬಟ್ ಬ್ಯಾಡ್ ನ್ಯೂಸ್ ಏನಂದರೆ ಗೋಪ್ರೋ ಮೌಂಟ್ ಕಟ್ ಆಗೋಯ್ತು. ಸೊ ಅದರಿಂದ ಎಲ್ಲೂ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಡೈರೆಕ್ಟಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರೋಣ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಅನ್ನಪ್ರಸಾದನೂ ಕೊಟ್ಟಿದ್ರು, ಇಲ್ಲೇ ಊಟನೂ ಆಯಿತು. ಈ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಯಾರ್ಯಾರು ಕೊನೆ ತನಕ ನೋಡಿದ್ದೀರಾ, ಏನು ಅನ್ನಿಸ್ತು ಒಂದು ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಟೇಕ್ ಕೇರ್.